ಅನ್ಕೊಂಡ್ಬಿಟ್ಟೆ ಬೇಡ. ಓಕೆ ನೀವೇನ್ ಹೇಳ್ತೀರಾ ನಾನು ಮಾಡ್ತೀನಿ ಅಂದೆ. ಸರಿ ಹಾಡ್ ಹೇಳಿ, ದಯವಿಟ್ಟು ಹಾಡ್ ಹೇಳಿದ್ರೆ ನೀವೆಲ್ಲ ಓಡೋಗ್ಬಿಡ್ತೀರಾ ಬೇಡ ಅಂದೆ. ಇಲ್ಲ ಆಡ್ಬೇಕು ಯಾವ್ದು ಈ ತರ. ಅವಾಗ್ಲೇ ಅನ್ಕೊಂಡೆ ತಮಾಗಿದ್ದಾರೆ, ಅವಲೇ ಅನ್ಕೊಂಡೆ ಓ ಇಟ್ಸ್ ಗುಡ್ ಪಟಾಯಿಸ್ಕೋಬಹುದು ಅಂತ. ಏರ್ ಹೋಸ್ಟೆಸ್ ಆಗಿದ್ದಾಗ ನಡೆದಂತ ಮೋಸ್ಟ್ ಫನ್ನಿಯೆಸ್ಟ್ ಮೆಮೊರೀಸ್ ಯಾವ್ದಾದ್ರು ಇದ್ರೆ ನಮ್ಮ ಹತ್ರ ಹಂಚ್ಕೋಬಹುದು ಪ್ಲೀಸ್. ಒಂದ್ ಫನ್ ಇನ್ಸಿಡೆಂಟ್ ಅಂದ್ರೆ ನಾರ್ಮಲ್ ಆಗಿ ನಾವ್ ಯಾವ್ದೇ ಪ್ಯಾಸೆಂಜರ್ ಕರಿಬೇಕಾದ್ರೆ ಲಾಸ್ಟ್ ನಿಮ್ಮಿಂದ ಕರಿತೀವಿ. ಲೈಕ್ NC ಅಯ್ಯಪ್ಪ, NC ಕರಿಯಲ್ಲ ಮಿಸ್ಟರ್ ಅಯ್ಯಪ್ಪ ಆತರ ಕರಿಯೋದು. ಸೊ ಅದ್ ಸ್ವಲ್ಪ ಒಂಥರ ತುಂಬಾ ವಿಯರ್ಡ್ ಅನ್ಸಿತ್ತು. ಅಂಡ್ ಇನ್ನೊಂದ್ ಮೆಮೊರಿ ಅಂದ್ರೆ ಒಂದ್ಸಲ ಒಬ್ಬ ಪ್ಯಾಸೆಂಜರ್ ಕರ್ಬಿಟ್ಟು ಫುಲ್ ಕೋಪದಲ್ಲಿ ನಾ ಪೈಸಾ ಉಡ್ನೆ ಕಿಲಿಯ ದಿಯೇ ಕಡೆ ಹೋನೆ ಕಿಲಿ ನೈ ಅಂತ. ನಾನು ಯಾಕೆ ಸರಿ ಏನಾಯ್ತು ಕ್ಯಾ ಹುವಾ ಅಂತ ಕೇಳಿದೆ. ಅವಾಗಿಂದ ನೋಡ್ತಾ ಇದೀನಿ ಈ ಫ್ಲೈಟ್ ಎಲ್ಲಿದೆ ಅಲ್ಲೇ ಇದೆ, ನಿಮ್ ಡ್ರೈವರ್ ಕಾರ್ನ ಇದು ಫ್ಲೈಟ್ ನ ಪಾರ್ಕ್ ಮಾಡ್ಬಿಟ್ಟು ಇಲ್ಲೇ ನಿಲ್ಸಿದ್ದಾರೆ, ಅಲ್ಲೋಡಿ ಆ ಮೋಡ ಅಲ್ಲೇ ಇದೆ ಆಗ್ಲಿಂದ ಅಂತ. ನನ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗಿಲ್ಲ. ಸರ್ ಏನ್ ಫ್ಲೈಟ್ ಹಾರ್ತಿದೆ, ನೈ ನೈ ಡ್ರೈವರ್ ಟೀಕ್ ನೈ ಹೈ चेंज कर दो उसको, वो तब से पार्किंग में ही खड़ा करके लिखा है. ड्राइवर ಅಲ್ಲಿ ಪಾರ್ಕಿಂಗ್ ಅಲ್ಲಿ ಮಾಡಿ ಅವ್ರಿಗೆ ಏನು ಕೊಟ್ಟಿಲ್ವಾ? ಅದೆಲ್ಲ ಅಲೋ ಇಲ್ಲಲ್ಲ ಡೊಮೆಸ್ಟಿಕ್ ಅಲ್ಲಿ. ಡೊಮೆಸ್ಟಿಕ್ ಸೊ ಆಮೇಲೆ ಒಂದ್ 40 ನಿಮಿಷ ಇರಿ, ಆಮೇಲೆ ಲ್ಯಾಂಡ್ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ನೀವು ಹಾರ್ತಿದ್ರಾ ಪಾರ್ಕಿಂಗ್ ಅಲ್ಲಿ ಇದ್ರಾ ಅಥವಾ ಸ್ಟ್ಯಾಂಡ್ ಬೈ ಅಲ್ಲಿ ಇದ್ರಾ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಲ್ಯಾಂಡ್ ಆದ್ಮೇಲೆ ಪತಾ ಹಿ ನಹೀ ಚಿಲಾ ಕಬ್ ಉಡಾಯೆ ಕುछ तो ಪ್ರಾಬ್ಲಮ್ ಅನ್ಕೊಂಡು ಹೋದ್ರು. ಅಂಡ್ ಇನ್ನೊಂದ್ಸಲ ರೀಸೆಂಟ್ ಇದು ಪೇರೆಂಟ್ ವಿತ್ ಇನ್ಫೆಂಟ್ ಗೆ ನಾವು ಬ್ರೀಫಿಂಗ್ ಮಾಡ್ತೀವಿ, ಸೀಟ್ ಬೆಲ್ಟ್ ಹಾಕ್ಬೇಡಿ, ಮಗುಗೆ ಏನಾದ್ರು ಥ್ರೂ ಔಟ್ ಫ್ಲೈಟ್ ಕುಡಿಸ್ತೀರಿ, ಕಿವಿ ಎಲ್ಲ ನೋವು ಬರುತ್ತೆ ಅಂತ ಎಲ್ಲ ಆದ್ಮೇಲೆ ಹೇಳ್ತೀವಿ. ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾದ್ರೆ ಇಲ್ಲಿ ಕಾಲ್ ಬೆಲ್ ಪ್ರೆಸ್ ಮಾಡಿ, ಸೊ ನಾವ್ ಯಾರಾದ್ರೂ ಬಂದು ಹೆಲ್ಪ್ ಮಾಡ್ತೀವಿ. ಕಾಲ್ ಬೆಲ್ ಪ್ರೆಸ್ ಮಾಡಿ ಎಂದಿದ್ದೆ ತಡ ಫೋನ್ ತಗೊಂಡ್ಬಿಟ್ಟು ಹಾ ಮೇಡಮ್ ನಂಬರ್ದು ನಾವು ಹಾ ಸರ್ ಹಾ नंबर दो मैम मैं कॉल कर दूंगी जब चाहिए तो. सर नेटवर्क बरला ये कॉल भी कर सकते हैं, मैं डेली वीडियो कॉल करती हूँ, आप कर दो इट्स ओके, मैं वीडियो कॉल भी कर सकती हूँ. ನಾವು ಅಪ್ಪ ನೀ ವಿಡಿಯೋ ಕಾಲ್ ಏನ್ ಮಾಡ್ಬೇಡ ಪ್ರೆಸ್ ಮಾಡು ಸಾಕು, ಬೇಕಂದ್ರೆ ಬರ್ತೀವಿ ನಾವು ಅದ್ ಅನ್ಕೊಂಡಿದ್ವಿ. ಅದರ ಲೈಕ್ ತುಂಬಾ ಇನ್ಸಿಡೆಂಟ್ ಇದೆ. ಇನ್ ಕೆಲವೊಂದ್ ಟೈಮ್ ನಂಗೆ ಸ್ಟಾರ್ಟಿಂಗ್ ಈ ಏವಿಯೇಷನ್ ಜಾಯಿನ್ ಆದಾಗ ಗುಸಲ್ ಖಾನ ಅಂದ್ರೆ ರೆಸ್ಟ್ ರೂಮ್ ಅಂತ ಗೊತ್ತಿರ್ಲಿಲ್ಲ. ಕಾರ್ಟ್ ದೊಡ್ಡದಾಗಿರ್ತಿತ್ತು. ಒಬ್ಬ ಪ್ಯಾಸೆಂಜರ್ ಮೇಡಮ್ ಟಕಿಲಾ ಟೋ ಗುಸಲ್ ಖಾನ ಜನ ಮೇರಕೋ. ನಾನು ಹಿಂಗೆ ನೋಡ್ತಾ ಇದೀನಿ, ನನ್ನ ಆಪೋಸಿಟ್ ನನ್ನ ಸೀನಿಯರು ವಾಟ್ ಇಟ್ ಸೇ ಅಂದ, ಅಪ್ಪ ಟಕಿಲಾ ಟೋ ಮೇರಕೋ ಗುಸಲ್ ಖಾನ ಜನ. ಆಮೇಲೆ ನಂಗೆ ಕೇಳಿದೆ ಏನು ಅಂದ, ಅವ್ನು ಹೇಳಿದ್ದು ನೀನ್ ಅಂಗಡಿ ಎತ್ತು ನನ್ನ ರೆಸ್ಟ್ ರೂಮ್ಗೆ ಹೋಗ್ಬೇಕು. ಅಂಡ್ ರೀಸೆಂಟ್ ಆಗಿ ಅದ್ರಲ್ಲಿ ಒಬ್ಬ ಅಜ್ಜಿ ಇದ್ರು ಫ್ಲೈಟ್ ಅಲ್ಲಿ, ಅವ್ರ ಮೊಮ್ಮಗಂದ ಯಾವ್ದೋ ಒಂದು ಫೋಟೋ ಇಟ್ಕೊಂಡ್ಬಿಟ್ಟಿದ್ದಾರೆ. ನಾವು ಅನೌನ್ಸ್ ಮಾಡ್ಬೇಕಾದ್ರೆ ಅನೌನ್ಸ್ ಮಾಡ್ತೀವಿ ಯಾವೆಲ್ಲ ಲ್ಯಾಂಗ್ವೇಜ್ ಅನೌನ್ಸ್ ಮಾತಾಡ್ತೀವಿ ಅಂತ, ಕನ್ನಡ ಅಂತ ಗೊತ್ತಾಗೋಯ್ತು. ಫೋಟೋ ಇಟ್ಕೊಂಡ್ ಬಂದ್ರು, ನೋಡಮ್ಮ ನನ್ ಮೊಮ್ಮಗ. ನಾನು ಹೌದಾ ಚೆನ್ನಾಗಿದ್ದಾರೆ, ಹಾ ಇಷ್ಟ ಆಯ್ತಾ, ನಿಮ್ಮ ಅಪ್ಪ ಅಮ್ಮ ನಂಬರ್ ಕೊಡಮ್ಮ ಮಾತುಕತೆ ಮುಗಿಸ್ಬಿಡ್ತೀವಿ. ಅದ್ ಯಾವ ರೇಂಜ್ ವರ್ಗೂ ಹೋಯ್ತು ಅಂದ್ರೆ ಅವ್ರ ಹತ್ರ ಇರೋ ಆಸ್ತಿ ಒಡವೆ ಎಲ್ಲ ಡೀಟೇಲ್ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ರು. ಡೀಪ್ ಲೈನ್ ಆಗಕ್ ರೆಡಿ ಇಲ್ಲ ಬ್ಯಾಂಗ್ಳೂರಲ್ಲಿ ಅವರು. ಏನೋ ನಂಬರ್ ಕೊಡಮ್ಮ, ನನ್ ಮೊಮ್ಮಗಂಗೆ ಎಷ್ಟು ಚಿಂದಂತ ಹುಡ್ಗ ಅಂದ್ರೆ ನಿನ್ನ ಕೆಳಗಡೆ ಕಾಲು ನೆಲಕ್ಕೆ ಮಣ್ಣ್ ತಾಕ್ಬಾರ್ದು ಹಂಗ್ ನೋಡ್ಕೊಂತಾನೆ, ಅದು ಇದು ಫುಲ್ ಕತೆ ಹೇಳ್ಬಿಟ್ಟು ರೆಡಿನೇ ಇಲ್ಲ ಡೀಪ್ ಲೈನ್ ಆಗಕ್ಕೆ. ಮೋಸ್ಟ್ಲಿ ಮಗು ತರ ಕಂಕ್ಳಲ್ಲೇ ಕೂರಿಸ್ಕೊಂಡ್ ಮಾಡ್ಬೋದು ಅಲ್ವಾ? ಬಾ ಆಚೆ ಹೋಗೋಣ. ಓಕೆ ಬಾನಿ, ನಿನ್ನ ಲವ್ ಸ್ಟೋರಿ ನನಗೆ ಗೊತ್ತಿದೆ, ಆದ್ರೆ ಜನರಿಗೆ ಸ್ವಲ್ಪ ಗೊತ್ತಾಗಬೇಕು. ಮದುವೆಗೆ ಮುಂಚೆ ಮನೇಲಿ ಒಂಥರ ಟಾಮ್ ಅಂಡ್ ಜೆರಿ ತರ ಸಿಚುವೇಶನ್ ಬೇಜಾನಾಗ್ತಿತ್ತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಏನಾಯ್ತು, ಇನಿಷಿಯಲಿ ಲವ್ ಮಾಡಿದಾಗ, ಇನಿಷಿಯಲಿ ಬೇಡ ಇವಾಗೂ ಪಾಪ ಲವ್ ಇದೆ ಇಲ್ಲ ಅಂತಲ್ಲ, ಅಂದ್ರೆ ದಿನಾ ಮೀಟ್ ಮಾಡ್ಬೇಕು ಅನ್ನೋದೊಂದಿರುತ್ತಲ್ಲ. ಇವತ್ ಸಿಕ್ಕಿಲ್ಲ ಅಂತಂದ್ರೆ ಹೌ ಕ್ಯಾನ್ ವಿ ನಾಟ್ ಮೀಟ್ ಟುಡೇ ಅನ್ನೋದೊಂದಿರುತ್ತಲ್ಲ, ಆ ಮೋಡಲ್ ಇದ್ವಿ. ಸೊ ಮೀಟ್ ಒಂದು ಆಲ್ಮೋಸ್ಟ್ 6-7 months ಆಗಿತ್ತು ಅನ್ಸುತ್ತೆ ನಮ್ಮ ಅಫೇರ್ ಸ್ಟಾರ್ಟ್ ಆಗಿ. ನನಗೆ ಜ್ವರ, ಮೀಟ್ ಮಾಡಕ್ ಆಗ್ಲಿಲ್ಲ, 3 days ಆಗೋಗಿತ್ತು. ಜ್ವರ ಬಂದ್ ಮನೇಲಿದ್ದೆ. ಸರಿ ಬಾನಿ ನಾನು ನಿಂಗೆ ಮೀಟೇ ಮಾಡಿಲ್ಲ, ಸಿಗೋಣ ಅಂತಿದ್ದ. ಮನೇಲಿ ದಿನ ಕಣೋ ಬರಕ್ಕಾಗಲ್ಲ ನೀನು ಅಂತಂದೆ. ಇಲ್ಲ ನಾನು ಹೆಂಗಾರ ಮಾಡಿ ಸ್ನೀಕಿನ್ ಆಗ್ತೀನಿ, ಮನೆಗ್ ಬರ್ತೀನಿ, ನೀನ್ ಕೆಳಗಡೆ ಬರಕ್ ಮ್ಯಾನೇಜ್ ಮಾಡು. ನಮ್ಮ ಮನೇಲಿ ಹೆಂಗಿದೆ ಅಂದ್ರೆ 2 ಎಂಟ್ರೆನ್ಸ್ ಇದೆ. ಒಂದ್ ಎಂಟ್ರೆನ್ಸ್ ಸ್ವಲ್ಪ ಬಾವಿ ಜಗ್ಲಿ ಕಟ್ಟೆ ಹತ್ರ, ಅಂದ್ರೆ ಪಿಲ್ಲರ್ಸ್ ಪಿಲ್ಲರ್ಸ್ ಅದೆಲ್ಲ ಇದೆ. ಇಟ್ ಇಸ್ ಮೋರ್ ಲೈಕ್ ಎಥ್ನಿಕ್ ಆಂಟಿಕ್ ತರ ಇದೆ. ಅಲ್ಲಿಗೆ ಯಾರು ಹೋಗಲ್ಲ, ಬಟ್ಟೆ ಒಣಗ ಹಾಕೋದು ಹಂಗ್ ಮಾಡೋದು ಅಂತ, ಅದ್ ಹಂಗಾಗೋಗಿದೆ ಆ ಜಾಗ. ಸೊ ಅಲ್ಲಿಗೆ ಬಾ ನೀನು, ಸೊ ಈ ಎಂಟ್ರೆನ್ಸ್ ಬೇಡ, ಲಿಫ್ಟ್ ಇರೋ ಎಂಟ್ರೆನ್ಸ್ ಬೇಡ, ಈ ಕಡೆಗೆ ಬಾ ಅಂತಂದ. ಸರಿ ಆಯ್ತು ಅಂತ ನಾನೇನ್ ಮಾಡಿದೆ, ಜ್ವರ ಸಂಜೆ 7 ಗಂಟೆಗೆ ಟವಲ್ ಒಂದ್ ನೇತಾಕೊಂಡ್ಬಿಟ್ಟಿದೀನಿ. ನನ್ ರೂಮಿಂದ ಇಳ್ಕೊಂಡ್ ನಡ್ಕೊಂಡ್ ಬರ್ತಾ ಇದ್ದೀನಿ, ಲಿಫ್ಟ್ ಯೂಸ್ ಮಾಡ್ತಿಲ್ಲ. ನಮ್ಮಮ್ಮ ಕೂತ್ಕೊಂಡು ಎಲ್ಗ್ ಹೋಗ್ತಿದ್ಯಾ ಅಂತಂದ್ರು. ಟವಲ್ ಒಣಗ ಹಾಕ್ಬೇಕು ಅಂತ ಅಂದ್ಬಿಟ್ಟು ಕೆಳಗ್ ಬರ್ತಾ ಇದೀನಿ. ನಮ್ಮಮ್ಮ ಯಾವತ್ತೂ ಒಂದು ಏನೇ ಎತ್ತಿ ಕಡೆ ಇಟ್ಟವಳಲ್ಲ, ಟವಲ್ ಒಣಗ ಕೆಳಗೆ ಹೋಗ್ತಿದ್ದಾಳೆ ಜ್ವರದಲ್ಲಿ ಅಂತ ಅಂದ್ಬಿಟ್ಟು
ಇವ್ರೇನ್ ಮಾಡಿದಾರೆ ಐ ಥಾಟ್ ನಮ್ಮಮ್ಮ ಇಳ್ಕೊಂಡೆಲ್ಲ ಬರಲ್ಲ ಲಿಫ್ಟ್ ಅಲ್ಲಿ ಬರ್ತಾರೆ ಶಬ್ದ ಆಗತ್ತೆ ಒಳಗ್ ಬಂದ್ಬಿಡೋಣ ಅಂತ ಅನ್ಕೊಂಡ್ ಧೈರ್ಯವಾಗಿ ಹೋಗಿದ್ದೀನಿ. ಹೋಗ್ಬಿಟ್ಟು ಮಾತಾಡ್ತಾ ಕೂತಿದೀನಿ, ನಮ್ಮಮ್ಮ ಇಳ್ಕೊಂಡ್ ನಿಧಾನ ಬಂದ್ಬಿಡ್ತಾರೆ. ನಾನು ಏನು ಮಾಡ್ತಾ ಹೇಳಿ ನೋಡೋಣ ಅಂತ. ನನಗೆ ಹೆಂಗಿದೆ ಅಂದ್ರೆ ಇಲ್ಲೊಂದ್ ದೊಡ್ಡ ಪಿಲ್ಲರ್, 4 ಪಿಲ್ಲರ್ ಇದೆ. 1 ಪಿಲ್ಲರ್ ಪಕ್ಕ ಜಗ್ಲಿ ಕಟ್ಟೆ, ಅಲ್ಲಿ ಕೂತಿದ್ದೆ ನಾನು, ಮಾತಾಡ್ತಾ ಇದ್ವಿ. ನಮ್ಮಮ್ಮ ಬರೋದ್ ಕಿಟಕಿಲ್ ನಾನು ನೋಡ್ಬಿಟ್ಟು ಎದ್ಬಿಟ್ಟೆ ನಾನು. ಇವ್ನೇನ್ ಮಾಡ್ದ ಕಂಬದಿಂದ ಹೊಟ್ಟದ, ಕಂಬದ ಪಕ್ಕ ಹೊಟ್ಟದ. ಪ್ರಿಟಿ ಹ್ಯೂಜ್ ಕಂಬ. ನಮ್ಮಮ್ಮ ಈ ಕಡೆ ಜೊತೆ ನಾನು ಇಲ್ಲಿ ನೋಡ್ತಾ ಇದೀನಿ ಇಬ್ಬರು. ಅವ್ನ ಆ ಕಡೆ ಹೋದ್ರೆ ನಮ್ಮಮ್ಮ ಈ ಕಡೆ ಬರ್ತಾ ಇದಾರೆ, ಇವ್ನು ಈ ಕಡೆ ನಾನು ಇಬ್ಬರು ಟಾಮ್ ಅಂಡ್ ಜೆರ್ರಿನೇ ನನಗೆ. ನಮ್ಮಮ್ಮ ಯಾರೋ ಇದ್ದಾರೆ ಅಂತ ಆ ಕಡೆ ಸುತ್ತಾ ಇದಾರೆ, ಇವನು ಯಾವ ಕಡೆ ಆ ಕಡೆ ಐ ಕ್ಯಾನ್ ಇಮ್ಯಾಜಿನ್ ಕಿಟ್ಟಿ ಅವ್ರ ರಿಯಾಕ್ಷನ್. ಸರ್ ಹಿಂಗೆಲ್ಲ ಆಯ್ತಲ್ಲ, 10 ವಾರ ಇದ್ವಿ ಸರ್, ಒಂದಿನಾನು ಕಿಟ್ಟಣ Story ಹೇಳಿ. ಎತ್ತಿಲ್ಲ ಸರ್. 100 days ಬ್ರೇಕ್ ಬೇಕಾಗಿತ್ತಲ್ಲ ಅವ್ರಿಗೆ. ಅದು ಗೊತ್ತೇ. ನಿಂದೆ ಅಲ್ಲಿ ಜೋರಾಗಿ ನಡೀತಾ ಇತ್ತು ಅಣ್ಣನ್ ಕತೆಗಳು. ನಾವೆಲ್ಲ ಸೈಡ್ ಆರ್ಟಿಸ್ಟ್ ಆಗ್ಬಿಟ್ಟಿದ್ವಿ ನಿನ್ನಲ್ಲಿ. ಸಿಚುವೇಶನ್. ಆಮೇಲೆ ನಮ್ಮಮ್ಮ ಹಿಂಗ್ ಹೋಗಿ ವಾಪಸ್ ಬಂದ್ಬಿಟ್ರು, ಸಿಕ್ಕಾಕೊಂಡ್ಬಿಟ್ಟ. ನಿಂತ್ಕೊಂಡು ನೋಡ್ತಾ ಇದ್ದಾನೆ. ನಾನು ನೋಡ್ಬಿಟ್ಟು ಕತೆ ಒಳಗಡೆ ಹೋಗು ಅಂತಂದ್ರು. ಸರಿ ಅಂತ ನಿನ್ಗೇನಪ್ಪ ಅಕ್ಕ ತಂಗಿರ ಏನಿಲ್ವನಪ್ಪ ಅಂತ ಶುರು ಮಾಡಿದ್ರು. ಅಲ್ಲ ಅವಳಿಗೆ ಜ್ವರ ಇದೆ, ನೀನೇನ್ ಡಾಕ್ಟ್ರಾ ಬಂದ್ಬಿಟ್ಟು. ಆಮೇಲೆ ಮನೆಗ್ ಬಂದ್ ಒಳಗಡೆ ಕುತ್ಕೊಂಡ್ ಮಾತಾಡಕ್ಕಾಗಲ್ವಾ, ನಿಂಗೆ ಅಷ್ಟ್ ಮ್ಯಾನರ್ಸ್ ಇಲ್ವಾ ಅಂತೆಲ್ಲ ಬೈಸ್ಕೊಂಡ. ಇವಾಗೂ ನಮ್ಮಮ್ಮ ಅದನ್ನ ಹೇಳ್ತಿರ್ತಾರೆ. ಆಮೇಲೆ ನಮ್ಮಮ್ಮ ಬಂದ್ಬಿಟ್ಟು ನಮ್ಮಮ್ಮಂಗ್ ಡೌಟು ಇದಾಗಿ ನಮ್ದು ಅಫೇರ ಒಂದು 6 ಅಲ್ಲ ಆಗ್ಲೇ ಶ್ರೀನಗರ್ ಕಿಟ್ಟಿ ಆಕ್ಟಿಂಗ್ ಶುರು ಮಾಡಿದ್ರ? ಹಾ, ಸೀರಿಯಲ್ ಅಲ್ಲಿದ್ದ. serial ಎಲ್ಲ ಮಾಡ್ತಿದ್ರು. ನಾಟ್ ಇನ್ ಟು ಇನ್ನು ಸಿನಿಮಾ ಬಂದಿರ್ಲಿಲ್ಲ. ಮತ್ ನಿಮ್ಮ ಅಮ್ಮ ಮತ್ತೆ ರೆಕಗ್ನೈಸ್ ಮಾಡಿರ್ತಾರೆ? ಮಾಡಿಲ್ಲ, ನಮ್ಮಮ್ಮ ಸೀರಿಯಲ್ ನೋಡ್ತಾ ಇರ್ಲಿಲ್ಲ, ಗೊತ್ತಾಗಿಲ್ಲ ಅವ್ನಿಗೆ ಯಾರು ಅಂತಾನೆ ಗೊತ್ತಾಗಿಲ್ಲ. ಆಮೇಲೆ ನಮ್ಮಮ್ಮ ನಮ್ ಅಫೇರ್ ಇದೆಲ್ಲ ಕನ್ಫರ್ಮ್ ಆಗಿ ಅಪ್ಪ ಎಲ್ಲ ಒಪ್ಕೊಂಡ್ ಆದ್ಮೇಲೆ ಬಂದ್ಬಿಟ್ಟು ಅವತ್ ಕಂಬದಿಂದ ಸುತ್ತಿದ್ ಇವನೇನೇನೆ ಅಮ್ಮ ಇವನೇ ಧೈರ್ಯವಾಗಿ ಹೇಳ್ಬೇಕು ಅವ್ನಿಗೆ. ಇಲ್ಲ ಅಮ್ಮ ಇವನೇ ಅಂತಂದೆ. ಸರಿ ನೀನು ಕಾಪಿ ಹೊಡೆದ್ಬಿಟ್ಟು ಸಿಗಾಕೊಂಡ್ಬಿಟ್ಟಿದ್ದೆ ಅಂತಲ್ಲ, ಯಾಕೆ? ಅಂದ್ರೆ ಚಿಕ್ಕವಳಿಂದಾನು ತುಂಬಾ ಕಾಪಿ ಹೊಡಿತಾ ಇದ್ದೆ. ಸ್ಕೂಲಲ್ಲಿ ಟೈಯಲ್ಲಿ ಇಟ್ಕೊಳ್ಳೋದು, ಸಾಕ್ಸ್ ಅಲ್ಲಿ ಇಟ್ಕೊಳ್ಳೋದು, ಬೆಲ್ಟ್ ಅಲ್ಲಿ ಬರ್ಕೊಂಡ್ ಹೋಗೋದು, ಫುಲ್ ಚಿಟ್ಸು. ನಾನು ಓದಿದ್ದೇ ಇಲ್ಲ ನನ್ನ ಲೈಫ್ ಅಲ್ಲಿ. ಕಾಲೇಜಲ್ಲಿ ಒಂದ್ಸತಿ ಏನಾಯ್ತು, ಎಲ್ಲ ಒಂದೇ ತರ ಕಾಪಿ ಹೊಡಿತಾ ಇದ್ನಲ್ಲ, ಏನೋ ಡಿಫ್ರೆಂಟ್ ಆಗಿ ಮಾಡೋಣ ಅಂದ್ಬಿಟ್ಟು ಹುಷಾರಿಲ್ದೇ ಇರೋ ತರ ಫುಲ್ ಡೌನ್ ಮಾಡ್ತಾ ಇದ್ದೆ. ಕರ್ಚೀಫ್ ಅಲ್ಲಿ ಸ್ನೀಸ್ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಲ್ಲಿ ಚಿಟ್ಸ್ ಇಟ್ಟಿದ್ದೀನಿ ಅಂದ್ಬಿಟ್ಟು, ಯಾರು ಮುಟ್ಟಲ್ಲ ಕರ್ಚೀಫ್ ಅಲ್ಲಿ ಅಂದ್ಬಿಟ್ಟು. ಸೊ ಕರ್ಚೀಫ್ ಅಲ್ಲಿ ಚಿಟ್ಸ್ ಬದ್ಬಿಟ್ಟು ಚಿಟ್ಸ್ ಇಟ್ಟಿದೆ. ಸೊ ಇನ್ವಿಜಿಲೇಟರ್ ಏನ್ ಮಾಡಿದ್ರು, ಅದನ್ನ ಮುಟ್ಟಿಲ್ಲ. ಏನಾಯ್ತು, ವಾಲ್ ನ ನೋಡಿ ಅವ್ರನ್ನ ನೋಡಿ ಬರಿತಾ ಇದ್ದೆ. ಎವ್ರಿ ಟೈಮ್ ಅವ್ರನ್ನ ನೋಡ್ತಾ ಇದ್ದೆ, ಬರಿತಾ ಇದ್ದೆ, ಅವ್ರನ್ನ ನೋಡಿ ಬರಿತಾ ಇದ್ದೆ. ಇವಳು ಯಾಕೆ ಈ ಗೋಡೆ ನೋಡ್ತಾ ಇದ್ದಾಳೆ, ಏನೋ ಮಾಡ್ತಾ ಇದ್ದಾಳೆ ಇವಳು ಅಂದ್ಬಿಟ್ಟು ರೈಟಿಂಗ್ ಪ್ಯಾಡ್ ತಗೊಂಡ್ರು. ಅಲ್ಲಿ ಚಿಟ್ಟಿತ್ತು, ಚಿಕ್ಕದಾಗಿ ಚಿಟ್ಟಿತ್ತು. ಸಿಗಾಕೊಂಡ್ಬಿಟ್ಟೆ. ಆಮೇಲೆ ಅವ್ರಿಗೆ ಡೌಟ್ ಬಂತು, ಫುಲ್ ಅದನ್ನ ತೆಗೆದ್ಬಿಟ್ರು, ಅವರು ಕೆಡವ್ಬಿಟ್ರು. ದೆನ್ ಚಿಟ್ಸ್ ಫುಲ್ ಓಪನ್ ಆಯ್ತು. ಪ್ರಿನ್ಸಿಪಲ್ ಆಫೀಸಿಗೆ ಡೈರೆಕ್ಟ್ ಆಗಿ ಕರ್ಕೊಂಡೋದ್ರು. ಅವ್ರ ಪ್ರಿನ್ಸಿಪಲ್ ಏನ್ ಮಾಡಿದ್ರು, ಒಂದು ಮಾತಾಡ್ಲಿಲ್ಲ, ಗೆಟ್ ಔಟ್ ಅನ್ಬಿಟ್ಟು ಅಲ್ಲಿ ನಿಲ್ಸಿದ್ರು. ಸೊ ಕಾಲೇಜಲ್ಲಿ ಹೋಗೋ ಬರೋರೆಲ್ಲ ನನ್ನೇ ನೋಡ್ಕೊಂಡು ಫುಲ್ ದಟ್ ವಾಸ್ ಮೈ ಎಂಬ್ಯಾರಸಿಂಗ್ ಮೂಮೆಂಟ್. ಫೇಮಸ್ ಅದಿಲ್ಲ ಬಿಡು, ಪರವಾಗಿಲ್ಲ. ಆಕ್ಚುಲಿ ಫೇಮಸ್ ಅದಿಲ್ಲ. ಕಿಟಿ ಅದೇನೋ ಇದು ಮಾರ್ಷಲ್ ಆರ್ಟ್ಸ್ ಎಲ್ಲ ತೋರಿಸ್ತೀನಿ ಅಂದಲ್ಲಪ್ಪ, ತೋರ್ಸೋ. ಸ್ಟಿಕ್ ಎಲ್ಲ ತಂದಿದ್ದೀನಣ್ಣ. ಕೊಡ ಸ್ಟಿಕ್ ಕೊಡ. ಪಂಚನಲ್ಲಿ ಪರ್ಫಾರ್ಮ್ ಮಾಡ್ಬೋದಾ ಮಾರ್ಷಲ್ ಆರ್ಟ್ಸ್? ಅದೇ ನಿಮಗೆ ಜೀನ್ಸ್ ಇದೆ ಸರ್, ಜೀನ್ಸ್ ಇದೆ. ಅವನ ಪಂಚೆ ತೆಗ್ದಿದ ತಕ್ಷಣ ಹಿಂಗ ಹಾಕದ ಅಲ್ಲಿ ಯಾರು ಹೂ ಅಂದ್ರು. ಸುನಾಮಿ ಕಿಟ್ಟಿ ಅದು, ಸನ್ನಿ ಲಿಯೋನ್ ಅಲ್ಲ. ನೀವು ಪಂಚ್ ಹೊಡೆದಕ್ಕೆ ನನ್ ಪಂಚ ಉದ್ರೋಗಿದ್ದು ತೋರಿಸ್ತೀನಿ ಸ್ಟಿಕ್. ನಾನು ಬಿಗ್ ಬಾಸ್ ಅಲ್ಲಿ ಸ್ಟಂಟ್ಸ್ ಎಲ್ಲ ತೋರಿಸಿದ್ದೀನಿ, ಆಲ್ಮೋಸ್ಟ್ ಸ್ಟಿಕ್ ಎಲ್ಲ ನೋಡಿಲ್ಲ, ತೋರ್ಸೋಣ ಅನ್ಬಿಟ್ಟಿದ್ದೀನಿ. ಹುಷಾರ.
ಶಬಾಷ್ ಶಬಾಷ್. ಈಗ ಇಷ್ಟೆಲ್ಲ ಮಾಡಿದಲ್ಲಪ್ಪ ನಂಗೆಲ್ಲ ಚಾಲೆಂಜು. ನೀನ್ ಕಚ್ಚೆ ಹೊಡಿಯೋಕ್ ಬರುತ್ತಾ ಏನ ಕಚ್ಚೆ ಹೊಡಿಯೋಕೆ? ಕಚ್ಚು ಹೋಗೋಣ ಸರ್, ಬನ್ನಿ ಬನ್ನಿ, ಮಾಡ್ಬೇಕು. ಕಚ್ಚೆ ಹೊಡೋದು ಹೇಳ್ಕೊಡ್ತಾನೆ ಬನ್ನಿ. ಬನ್ನಿ ಸರ್. ಸರ್ ಕಚ್ಚೆ ಕಟ್ಕೋಬೇಕಾಗಿರೋದು. ಅದೇನೆ ಸರ್, ಹಿಡ್ಕೊಳ್ಳಿ ಸರ್. ಇದು ಜೇಬ್ ಹಿಂದೆ ಬಂದ್ಬಿಡಿ. ಯಾವಾಗ್ಲೂ ಪ್ಯಾಂಟ್ ಆಗೋದಿರ ಸರ್, ಲುಂಗಿ ಯಾವಾಗ ಹಾಕೊಂಡಿದ್ದೀರಾ ಸರ್ ಕಚ್ಚೆನ? ಸರ್ ಸುಲ್ತಾನ್ ತರ ಅಲ್ಲ, ನಿಲ್ಸ್ಕೊಳ್ತಾರ, ಇಲ್ಲಿಗೆ ಬರ್ತಾರೆ ರೀ, ಇಲ್ಲಿ ಬರ್ಬೇಕಲ್ಲ. ಕಚ್ಚೆ ಕಟ್ಕೊಂಡು ಹಂಗೆ ಮಾಡೋದು ಸರ್. ಯಾವಾಗಲೂ ಪ್ಯಾಂಟ್ ಆಗೋದಿರಲ್ವಾ ಸರ್? ಈಗ ನೋಡಿ ಸರ್, ಒಂದು ರ್ಯಾಂಪ್ ವಾಕ್ ಮಾಡಿ ಸರ್. ಇವಾಗ ಮಾಡಿ ಸರ್, ಒಂದು ರ್ಯಾಂಪ್ ವಾಕ್ ಮಾಡಿ ಸರ್. ನೀವೊಂದು ಡೈಲಾಗ್ ಹೊಡ್ರಿ ಸರ್. ಬರಲಿ ಸುನಮ್ಮಿ, ಬರಲಿ. ನೀವೊಂದು ಡೈಲಾಗ್ ಹೊಡ್ರಿ ಸರ್. ಸುನಾಮಿ, ಸುನಾಮಿ, ನಿನ್ನ ಹತ್ರ ಕಚ್ಚೆ ಇದೆ, ಆದ್ರೆ ನನ್ನ ಹತ್ರ ಮಚ್ಚೆ ಇದೆ. ರೀ ಏನಮ್ಮ? ರೀ ಏನ್ ಬಂದ್ ಹೇಳಮ್ಮ? ಅಲ್ಲ ಬಿಲ್ಡಪ್ ಇಲ್ದೆ ಹಂಗೆಲ್ಲ ಬರಲ್ಲಮ್ಮ. ಸಾಂಗ್ ಹಾಕ್ಸು. ತಿರುಗಿಸು. ನಾಲ್ಕು ಜನ ಏನು ಒಟ್ಟೊಟ್ಟಿಗೆ ಬಂದು ಅಟಕಾಯಿಸ್ಕೊಂಡ್ಬಿಟ್ಟಿದ್ರೆ ನೀನ್ ಯಾಕೆ ಇವ್ರ ಜೊತೆ ಸೇರಿದೆ? ಏನ್ರ ಮಾಡ್ತಾ ಇದ್ರಿ ಅಲ್ಲಿ? ಎಲ್ಲ ಫ್ರೆಂಡ್ಸ್ ಆಗಿದೀವಿ ಈಗ. ಓಹೋ, ಕೋಬ್ರಾ, ಇವತ್ತು ನಮ್ಗೆ ನೀನು ನ್ಯಾಯ ಕೊಡ್ಲೇಬೇಕು. ಏನಪ್ಪ ಏನ್ ಗಲ್ಬೆ ಮಾಡ್ಕೊಂಡ್ ಬಂದಿದ್ದೀರಾ ಇವಾಗ ನ್ಯಾಯ ಮಾಡೋದಕ್ಕೆ? ಹಲೋ, ಎಕ್ಸ್ಕ್ಯೂಸ್ ಮೀ. ಬಿಗ್ ಬಾಸ್ ಕನ್ನಡ ಸೀಸನ್ 2 ಇದರಲ್ಲಿ 106 ದಿನ ಅಂದ್ರೆ ಫಿನಾಲೆ ವರ್ಗೂ ನಾನಿದ್ದೆ. ನಾನು ಫೈನಲ್ ವರ್ಗೂ ಹೋಗಿ ಟಾಪ್ 2 ಅಲ್ಲಿ ಇದ್ದವನು. ಹಲೋ, ನಾವು 114 ದಿನ ರನ್ನರ್ ಅಪ್. ನಾನು 106 104 ನೋಡ್ದವ್.